ನನಗೆ ಫಸ್ಟು ನೋಡೋಕೆ ಬಂದಿದ್ದು ಇವರೇ, ನಮ್ಮ ಮನೆಯವರೇ. ಆಮೇಲೆ ಅವ್ರ ಮದರ್ ಎಲ್ಲ ನೋಡಿ ಎಲ್ಲರೂ ಎಲ್ಲ ಆಗುತ್ತೆ. ಎಷ್ಟು ನೀವು ನಂಬ್ತಿರೋ ಇಲ್ಲೋ, ಒಂದು 20 ಡೇಸಲ್ಲಿ ನಮ್ಮ ಮದುವೆ ಫಿಕ್ಸ್ ಆಗುತ್ತೆ. 20 ದಿವಸದಲ್ಲಿ? 20 ದಿನ. ಅವಾಗ ಏನು ಮೊಬೈಲ್ ಇಲ್ಲ, ಅವ್ರ ಮನೇಲಿ ಲ್ಯಾಂಡ್ಲೈನು ಇರಲಿಲ್ಲ. ತುಂಬ ಚಿಕ್ಕ ಮನೆ ಅದು. ಅವ್ರ ಮನೆಯಲ್ಲಿ ಅನ್ನ ಯಾವಾಗ ಮಾಡ್ತಾ ಇದ್ರು ಹೇಳ್ತಾ ಇದ್ರು ನನಗೆ, ವಾಣಿ ನಮ್ಮ ಮನೇಲಿ ಅನ್ನ ಮಾಡಿದ್ರೆ ಅದು ಹಬ್ಬ ಆಗಿರ್ತಾ ಇತ್ತು ನಮ್ಮ ಮನೇಲಿ ಅವತ್ತು. ಪ್ರತಿ ಸತಿ ನಾವು ಅನ್ನ ವೇಸ್ಟ್ ಮಾಡುವಾಗೆಲ್ಲ ಆ ಮಾತು ಹೇಳೋರು. ಅಥವಾ ಅಪರೂಪಕ್ಕೆ ಅನ್ನ ಮಾಡಿದ್ರೆ ಅವತ್ತು ಹಬ್ಬ, ನಮಗೆ ಅವತ್ತೇ ಹಬ್ಬ ನಮಗೆ. ತುಂಬಾ ಬಡತನ ಅಂತೆ ಅವ್ರಿಗೆ, ಅಷ್ಟು ಬಡತನ. ಇವ್ರ ಮನೆಗೆ ಯಾರು ಬರ್ತಾ ಇರ್ಲಿಲ್ವಂತೆ. ಅಂದ್ರೆ ಬಡತನ ಅಲ್ಲ, ಅವ್ರಿಗೆ ಏನೂ ಇಲ್ಲ, ನಾವು ಅನ್ನೋ ಥರನೋ ಏನೋ, ಯಾರು ಬರ್ತಾ ಇರ್ಲಿಲ್ವಂತೆ. ಇವ್ರಿಗೆ ಅವಾಗಿಂದನೇ ನಮ್ಮನೆಗೆ ಯಾಕೆ ಯಾರು ಬರಲ್ಲ ಅಂತ ಅನ್ನಿಸ್ತಾ ಇತ್ತು. ನೂರೊಂದು ನೆನಪು. ಇವತ್ತು ನನ್ನ ಜನಗಳು ನೋಡಕ್ ಬಂದ್ಬಿಟ್ಟಿದ್ದಾರೆ, ಅವ್ರ ಜೊತೆ ಇದ್ರೆ ಅದಷ್ಟೇ ಅವ್ರಿಗೆ ಖುಷಿ. ಆಮೇಲೆ ಅಷ್ಟೇ, ಆ ಥರ ಇದ್ದರು. ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೂ ಡಿಸೆಂಬರ್ 15 ಅವ್ರದ್ದು ಬರ್ತಡೇ. ಹೌದು. ತುಂಬ ಜನ ಅವ್ರ ಅಭಿಮಾನಿಗಳು, ಎಲ್ಲ ಜಿಲ್ಲೆಯಿಂದನೂ ಅವ್ರನ್ನ ಇಷ್ಟಪಡೋರು ಎಲ್ಲರೂ ಬರ್ತಾಯಿದ್ರು. ಪ್ರತಿ ವರ್ಷ ಅದು ನಮ್ಮ ಮನೆಯಲ್ಲಿ ಆ ದಿನ ಒಂದು ದೊಡ್ಡ ಹಬ್ಬ ಥರನೇ ಆಚರಣೆ ಆಗ್ತಾಯಿತ್ತು. ಬರ್ತಾಯಿದ್ರು, ವಿಶ್ ಮಾಡ್ತಾಯಿದ್ರು, ಎಲ್ಲರೂ ಊಟ ಮಾಡಿಕೊಂಡು ಎಲ್ಲ ಸಂಜೆವರೆಗೂ ಎಲ್ಲರೂ ಇರ್ತಾಯಿದ್ರು, ಹೋಗ್ತಾಯಿದ್ರು. ಚೆನ್ನಾಗೇ ಇದ್ರು. ಡಿಸೆಂಬರು ಎಂಡ್ವರೆಗೂ ಅವ್ರು ಚೆನ್ನಾಗೇ ಇದ್ರು. ಸಡನ್ ಆಗಿ ಅವ್ರಿಗೆ BP ಡೌನ್ ಆಗ್ತಾ ಹೋಯ್ತು, ಫ್ಲಕ್ಚುಯೇಟ್ ಆಯಿತು. ಆಮೇಲೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಅದು ಸ್ಟೇಬಲ್ ಆಗಲೇ ಇಲ್ಲ, ಅವ್ರಿಗೆ BP ಫ್ಲಕ್ಚುಯೇಷನ್ ಆಗ್ತಾನೇ ಇತ್ತು. ನಾವು ಇಲ್ಲ ಚೆನ್ನಾಗಾಗ್ತಾರೆ, ಸರಿ ಹೋಗುತ್ತೆ, ಬರ್ತಾರೆ ಅಂತಾನೆ ನಿರೀಕ್ಷೆ ಇಟ್ಕೊಂಡಿದ್ವಿ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತು. ನಾವು ಅವ್ರನ್ನ ಉಳಿಸ್ಕೊಳಕ್ಕೆ ಆಗಲಿಲ್ಲ. ವೆರಿ ಸಾರಿ ಮ್ಯಾಮ್. ನನಗೆ ಅವ್ರ ಮೇಲೆ ಒಂದು ನಿಯತ್ತೇನೆಂದರೆ ಮ್ಯಾಮ್, ಅಫ್ಕೋರ್ಸ್ ಇವತ್ತು ನನ್ನ ಚಾನಲ್ಲು ಒಂದು ಪುಟ್ಟ ಮಟ್ಟದಲ್ಲಿ ಬೆಳೆದಿದೆ. ಸಾಕಷ್ಟು ಜನ ಕಲಾವಿದರುಗಳು, ನಿರ್ಮಾಪಕರು, ನಿರ್ದೇಶಕರು, ತುಂಬ ಜನದ ಅವ್ರ ಸಮಯ ಕೊಟ್ಟು ನಮಗೆ ಒಂದು ಇಂಟರ್ವ್ಯೂ ಕೊಟ್ಟು ಚಾನಲ್ನ ಬೆಳೆಯೋದಕ್ಕೆ ಕಾರಣವಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ರಘುವೀರ್ ಅವರು. ಯಾಕೆಂದರೆ ಅವರ ಒಂದು ಸಂದರ್ಶನ ನಾನು ಹಳೇದು ಮಾಡಿದ್ದು ಹಾಕಿದಾಗ ನನಗೆ ಒಂದು ಎಲಿಜಿಬಿಲಿಟಿ ಬಂತು. ಶಿವರಾಮ್ ಸಾಹೇಬರು ಮೋಸ್ಟ್ ಆಫ್ ದ ವ್ಯೂಡ್, ಅಂದರೆ ತುಂಬ ಜನ ನೋಡಿದಂಥ ವೀಡಿಯೋಸು ಇರೋದಕ್ಕೆ ನನಗೆ ತುಂಬ ಅದು ಅವ್ರ ಮೇಲೆ. ಯಾಕೆಂತಂದರೆ ನಮ್ಮ ಒಂದು ಬೆಳವಣಿಗೆಗೆ ಅವರ ಸಮಯ ಅಥವಾ ಅವರು ನಮಗೆ ಒಪ್ಕೊಂಡು ಕೊಟ್ಟಿದ್ದು, ಬಹುಶಃ ಅದು ಫಸ್ಟ್ ಇಂಟರ್ವ್ಯೂ ಅವ್ರದ್ದು ಕೊಟ್ಟಿದ್ದು ನನ್ನ ಒಂದು ಬೆಳವಣಿಗೆಗೆ, ನಮ್ಮ ಚಾನಲ್ ಬೆಳವಣಿಗೆಗೆ ಕಾರಣ. ಸೊ ನಿಮ್ಮ ಕುಟುಂಬಕ್ಕೆ, ಸಾಹೇಬ್ರಿಗೆ ನಾನು ಯಾವತ್ತೂ ಆಭಾರಿಯಾಗಿದ್ದೀನಿ. ಅದಕ್ಕೆ ಅವ್ರ ಹಾಸ್ಪಿಟ್ಲಲ್ಲಿ ಇದ್ದಿದ್ದು ನಮಗೆ ಗೊತ್ತಿಲ್ಲ, ಟಿ ವಿಲಿ ನೋಡಿದಾಗಲೇ ನಮಗೆ ಶಾಕ್ ಆಗಿದ್ದು. ಅಯ್ಯೋ ಹೌದಾ, ಹಾಸ್ಪಿಟ್ಲೈಸ್ಡ್ ಆಗಿದ್ರ? ಅದಕ್ಕೆ ಮುಂಚೆ ಒಂದು ಸತಿ ಹಾಸ್ಪಿಟ್ಲೈಸ್ಡ್ ಆಗಿದ್ರು, ಅವಾಗ ಫೋನ್ ಮಾಡಿದ್ದೆ, ಮಾತಾಡಿದ್ರು. ಎಲ್ಲರಿಗೂ ಸಣ್ಣದೇನೋ ವ್ಯತ್ಯಾಸ ಆಯಿತು, ನಾನು ಓಕೆ ಆರಾಮಾಗಿದ್ದೀನಿ, ಏನು ಟೆನ್ಷನ್ ಇಲ್ಲ ಅಂತ ಹೇಳಿದರು. ಬಟ್ ಎನಿವೇಸ್, ಅವರು ನಮಗೆ ಕಾಣದೇ ಇದ್ದರು. ಅವರ ಆದರ್ಶಗಳು, ಅವರ ಕನಸುಗಳು, ಅವ್ರು ಮಾಡಿಕೊಟ್ಟ ದಾರಿಗಳು ನಮ್ಮ ಮುಂದೆ ಯಾವತ್ತೂ ಶಾಶ್ವತವಾಗಿದ್ದೇ ಇರುತ್ತಮ್ಮ. ನಾನು ಈಗ ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಹೋಗೋಕೆ ಆಸೆಪಡ್ತೀನಿ. ನಿಮ್ಮ ಶಿವರಾಮ್ ಸಾಹೇಬ್ರ ಭೇಟಿ ಸಖತ್ ಮಜಾ ಇದೆ. ನನ್ನ ಇಂಟರ್ವ್ಯೂನಲ್ಲೂ ಸಾಹೇಬರು ಹೇಳಿದರು ಅದನ್ನು, ನಿಮ್ಮನ್ನು ಹೆಣ್ಣು ನೋಡ್ಕೊಂಡು ಬರೋ ಒಂದು ಕತೆ. ಹೇಗಿತ್ತಮ್ಮ ನಿಮ್ಮ ವ್ಯೂ ಪಾಯಿಂಟ್, ನಿಮ್ಮ ದೃಷ್ಟಿಕೋನದಿಂದ? ಯಾವಾಗ ನೀವು ಫಸ್ಟ್ ಶಿವರಾಮ್ ಸಾಹೇಬ್ರನ್ನ ನೋಡಿದ್ದು, ಹೇಗೆ ಅದು ಪ್ರಸಂಗ ವಿವರಿಸೋದಾದರೆ? ಮೈಸೂರಿನಲ್ಲಿ ಅವರು DOSP ಟ್ರೈನಿಂಗಲ್ಲಿ ಇದ್ದರು. ನಮ್ಮ ಮನೆ ಸರಸ್ವತಿಪುರಂನಲ್ಲಿ ಇತ್ತು. ನೀವು ಮೈಸೂರಮ್ಮ? ನಾನು ಮೈಸೂರು. ನಂದು ಮೈಸೂರು. ಸರಸ್ವತಿಪುರಂನಲ್ಲಿ. ಓ ಸೂಪರ್. ನಾನು ಜಯಲಕ್ಷ್ಮೀಪುರಮು. ನಮ್ಮ ಫಾದರ್ ಡಾಕ್ಟರ್. ಹೆಸರಮ್ಮ ನಿಮ್ಮ ತಂದೆಯವ್ರ ಹೆಸರು? ಮಲ್ಲಪ್ಪ ಅಂತ. ಅಮ್ಮನ ಹೆಸರು? ಜಯಮ್ಮ ಅಂತ. ಓಕೆ. ಅಲ್ಲಿ ಅವರು ಟ್ರೈನಿಂಗಲ್ಲಿ ಇರಬೇಕಾದ್ರೆ ಅವ್ರಿಗೆ ಯಾರೋ ಹೇಳಿದ್ರಂತೆ, ಈ ಥರ ಸರಸ್ವತಿಪುರಂನಲ್ಲಿ ಒಬ್ಬರು ಡಾಕ್ಟ್ರ್ ಮಗಳಿದ್ದಾಳೆ. ಇವ್ರಿಗೆ ಸ್ವಲ್ಪ ಲಕ್ಷಣವಾಗಿರೋ ಹುಡುಗಿ ಬೇಕು ಅನ್ನೋದು ಎಲ್ಲರ ಹತ್ರ ಹೇಳ್ಕೊತಿದ್ರಂತೆ. ಬಹುಶಃ ನಾನು ಅವ್ರ ಕಣ್ಣಿಗೆ ಲಕ್ಷಣವಾಗಿ ಕಂಡಿರಬಹುದು. ಖಂಡಿತಮ್ಮ, ನೀವೇನಮ್ಮ. ಅದಕ್ಕೆ ಬಂದಿದ್ರು ಮನೆಗೆ, ಅವ್ರ ಫ್ರೆಂಡ್ಸ್ ಜೊತೆ ಫಸ್ಟ್ ನಮ್ಮ ಮನೆಗೆ ಬಂದರು. ಬಂದು ಮೈಸೂರಿಗೆ? ಮೈಸೂರು. ಮಕ್ಕಳಮ್ಮ ನೀವು? ನಾವು 4 ಜನ ಮಕ್ಕಳು, 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ನೀವು? ನಾನು 3ನೇ ಮಗಳು. ಓಕೆ. ಬಂದು ಫ್ರೆಂಡ್ಸ್ ಜೊತೆ ಎಲ್ಲ ನೋಡ್ಲಿಕ್ಕೆ ಬಂದರು ಮನೆಗೆ. ನೋಡಿಬಿಟ್ಟು ಅಷ್ಟೇ
ಹೊರಟೋದ್ರು. ನಮ್ಮ ಮನೇಲಿ ಏನಂತಂದರೆ ಆ ವರ್ಷ 86 ನಮ್ಮದು ಮದುವೆ ಆಗಿದ್ದು, 85ನಲ್ಲಿ ನನ್ನ ಸಿಸ್ಟ್ರ್ ಮದುವೆ ಆಗಿತ್ತು. ಓಕೆ. ನಮ್ಮ ಮನೆಯಲ್ಲಿ ನಮ್ಮ ಫಾದರ್ಗೆ ನನ್ನನ್ನು ಅಷ್ಟು ಬೇಗ ಮದುವೆ ಮಾಡೋ ಐಡಿಯಾ ಇರಲಿಲ್ಲ. ಆಲ್ರೆಡಿ ದೊಡ್ಡೋಳನ್ನ ಮದುವೆ ಮಾಡಿದ್ದೀವಿ, ಇವಳನ್ನ 2ನೇ ಮಗಳನ್ನ ಇಷ್ಟು ಬೇಗ ಮಾಡೋ ಐಡಿಯಾ ಇರಲಿಲ್ಲ ಅವ್ರಿಗೆ. ನನಗೆ ಫಸ್ಟು ನೋಡೋಕೆ ಬಂದಿದ್ದು ಇವರೇ, ನಮ್ಮ ಮನೆಯವರೇ. ನನ್ನನ್ನು ಫಸ್ಟು ನೋಡೋಕೆ ಬಂದಿದ್ದವ್ರೆ. ಯಾರು ಬಂದ್ರೂ ಇಲ್ಲ, ನಾವು ಈ ವರ್ಷ ದೊಡ್ಡ ಮಗಳು ಮದುವೆ ಮಾಡಿದ್ದೀವಿ, ಇವಳನ್ನ ಸದ್ಯಕ್ಕೆ ಮಾಡೋ ಐಡಿಯಾ ಇಲ್ಲ ಅಂತ ಯಾರಿಗೂ ತೋರಿಸ್ತಾನೆ ಇರಲಿಲ್ವಂತೆ ನಮ್ಮ ಫಾದರ್. ಆವಾಗ ಇವ್ರು ಬಂದಾಗ ಯಾರೋ ಹೇಳಿದ್ರಂತೆ, ಹಿಂಗೆ DSP ಟ್ರೈನಿಂಗಲ್ಲಿದ್ದಾರೆ, ಮತ್ತು IAS ಎಕ್ಸಾಮು ತೊಗೊಂಡಿದ್ದಾರೆ ಅಂತ ಹೇಳಿದಾಗ ನಾವು ಆಯಿತು ಅಂತ ನಮ್ಮ ಫಾದರು ಒಪ್ಕೊಂಡು ಬಂದರು. ನೋಡಿಬಿಟ್ಟು ಅವರು ಹೊರಟೋದ್ರು ಅಷ್ಟೇ, ಏನೂ ಹೇಳಲಿಲ್ಲ. ಗಡ್ಡ ಬಿಟ್ಟಿದ್ರು ಸಾಹೇಬ್ರು? ಹಾಂ, ಗಡ್ಡ ಬಿಟ್ಟಿದ್ರು. ಗಡ್ಡ ಇರಲಿಲ್ಲ ಅವಾಗ, DSP ಟ್ರೈನಿಂಗ್ ಅಲ್ಲ, ಶಾರ್ಟ್ ಏರ್ ಇತ್ತು, ತುಂಬ ಶಾರ್ಟ್ ಏರ್ ಇತ್ತು, ಮತ್ತು ಕ್ಲೀನ್ ಶೇವ್ ಇತ್ತು. ಬಂದರು ಹೋದ್ರು, ಏನೂ ಹೇಳಲಿಲ್ಲ. ನನಗೂ ಏನು ಐಡಿಯಾ ಇಲ್ಲ, ನನಗೂ ವಸ್ತು ನಾನು ಅಷ್ಟೊಂದು ಪ್ರಿಪೇರ್ ಆಗಿರಲಿಲ್ಲ. ನಾನು ನನ್ನ ಮದುವೆ ಮಾಡ್ತಾರೆ ಇದೆಲ್ಲ ಏನೂ ಗೊತ್ತಿಲ್ಲ. ಅವಾಗ ತಾನೇ 1 ವರ್ಷ ಹಿಂದೆ ನಮ್ಮ ಅಕ್ಕನ ಮದುವೆ ಆಗಿತ್ತಲ್ಲ, ನಾವು ಸುಮ್ಮನೆ ಇದ್ವಿ. ಆಮೇಲೆ ಅಷ್ಟರಲ್ಲಿ ಒಂದು 6 ಮಂತ್ಸ್ ಆಗಿದ್ದಿರ್ಬೋದು ಅನ್ಸುತ್ತೆ, ನಮ್ಮ ಮನೆಗೆ ಒಂದು ಫೋನ್ ಬರುತ್ತೆ, ಲ್ಯಾಂಡ್ಲೈನ್. ಅವಾಗ ಮೊಬೈಲೆಲ್ಲ ಏನೂ ಇಲ್ವಲ್ಲ, ಅವಾಗ ಲ್ಯಾಂಡ್ಲೈನ್ ಫೋನ್ ಬಂತು. ಫೋನ್ ಬಂದಾಗ ನನ್ನ ಕಸಿನ್ ಬ್ರದರ್ ಇದ್ದರು, ಅವ್ರ ಮುಖಾಂತರ ನಮಗೆ ಹೇಳ್ತಾರೆ, ಫೋನ್ ಮಾಡೋದು ಹೇಳ್ತಾರೆ, ನನಗೆ ನಿಮ್ಮ ಮಗಳು ಇಷ್ಟ ಆಗಿದ್ದಾಳೆ, ನನಗೆ ಮದುವೆ ಮಾಡಿಕೊಡ್ಬೇಕು, ಛತ್ರ ಬುಕ್ ಮಾಡಿ ಅಂತ ಹೇಳ್ತಾರೆ. ಸಾಹೇಬ್ರೆ ಮಾಡ್ತಾರೆ? ಹಾಂ. ಅದು ಹೇಗೆ ಅಂತಂದರೆ ಅವ್ರು ಯಾವಾಗೋ ಒಂದು ತರಂಗನಲ್ಲಿ ನಂದು ನಂಬರ್ ಬರೆದಿಟ್ಟಿದ್ರಂತೆ, ನಮ್ಮನೆ ಲ್ಯಾಂಡ್ಲೈನ್ ನಂಬರ್ ಬರೆದಿಟ್ಟಿದ್ರಂತೆ. ಅದನ್ನು ತೆಗೆದುಕೊಂಡು ಅದ್ರಲ್ಲಿ ನೋಡಿ ನಮ್ಮನೆಗೆ ಕಾಲ್ ಮಾಡಿದ್ರು. ನಮಗೆಲ್ಲ ಶಾಕ್, ಇದೇನಿದು ಮತ್ತೆ ಬರಲೇ ಇಲ್ಲ, ಇವ್ರು ಏನೂ ಹೇಳಲಿಲ್ಲ, ಏನೂ ಕೇಳಲಿಲ್ಲ, ಏನಿದು ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಅಷ್ಟ್ರ ಮಧ್ಯದಲ್ಲಿ ಹೇಳ್ಬಿಟ್ಟು ಆವಾಗ ಅವರ ಮದರ್ನ ಮತ್ತು ಅವರ ರಿಲೇಟಿವ್ಸ್ ಅಂತ ಒಂದು ಸ್ವಲ್ಪ ಇರೋರನ್ನ ನನ್ನನ್ನು ನೋಡೋಕ್ಕೆ ಮತ್ತೆ ಕರ್ಕೊಂಬರ್ತಾರೆ. ಛತ್ರ ಬುಕ್ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಮದರ್ನ ಕರ್ಕೊಂಬರ್ತಾರೆ. ಆಮೇಲೆ ಅವ್ರ ಮದರ್ ಎಲ್ಲ ನೋಡಿ ಎಲ್ಲ ಆಗುತ್ತೆ. ಎಷ್ಟು ನೀವು ನಂಬ್ತಿರೋ ಇಲ್ಲ, ಒಂದು 20 ಡೇಸಲ್ಲಿ ನಮ್ಮ ಮದುವೆ ಫಿಕ್ಸ್ ಆಗುತ್ತೆ. 20 ದಿವಸದಲ್ಲಿ? 20 ದಿನ. ಯಾವಾಗ ಮ್ಯಾರೇಜ್ ಡೇಟ್? ಆಗಸ್ಟ್ 10th, 86 ಎಲ್ಲಿ? ಮೈಸೂರಲ್ಲ, ಬ್ಯಾಂಗ್ಳೂರ್ನಲ್ಲಿ NDK ಕಲ್ಯಾಣ ಮಂಟಪ, ಇಂದಿರಾನಗರಲ್ಲಿ. ಅವಾಗ ಅದು ತುಂಬಾ ಒಳ್ಳೆ ದೊಡ್ಡ, ತುಂಬಾ ಫೇಮಸ್ ಅದು. 20 ಡೇಸಲ್ಲಿ ಮದುವೆ ಫಿಕ್ಸ್ ಮಾಡ್ತಾರೆ. ಇವ್ರು ಹೇಳಿದ್ದಷ್ಟೇ, ನಾನು ಆಗಸ್ಟ್ 10th ನಮ್ಮ ಮದುವೆ ಆಗುತ್ತೆ. 22nd ಅವರು ಮಸೂರಿಗೆ ಟ್ರೈನಿಂಗ್ ಹೋಗ್ಬೇಕಾಗಿರುತ್ತೆ. 12 ದಿನ. ಆವಾಗಲೇ ಎಷ್ಟು ನಮ್ಮ ಮದುವೆನಲ್ಲಿ ಎಷ್ಟು ಜನರು ಅಂತ ಅಂದರೆ ತುಂಬ ಜನ, ಎಷ್ಟು ಅಂದರೆ ಅಷ್ಟು ಜನ. ಛತ್ರದಲ್ಲಿ ಒಳಗಡೆ ಜಾಗ ಇಲ್ಲ, ಅಲ್ಲೂ ತುಂಬಿ ಹೊರಗಡೆ ಅಲ್ಲೆಲ್ಲರಿಗೂ ಸ್ಪ್ರೆಡ್ ಆಗಿತ್ತು. ಯಾರೋ ಒಬ್ಬ ತುಂಬ ಸಾಹೇಬ್ರು ನಮ್ಮ ಮನೆಯವರು 20 ವರ್ಷ ಆಗಿತ್ತು ನಮ್ಮ ಸಮುದಾಯದಲ್ಲಿ, ನಮ್ಮ ಇದರಲ್ಲಿ 20 ವರ್ಷದ ನಂತರ ಇವರೇ ಫಸ್ಟ್ IAS ಪಾಸ್ ಮಾಡಿದ್ದವರು. ಅಂತ ಪ್ರೌಡ್ ಮೂಮೆಂಟ್ ನಿಜವಾಗ್ಲೂ. ಆಮೇಲೆ ಅದರಲ್ಲೂ ಕನ್ನಡದಲ್ಲಿ ಫಸ್ಟ್ ಮ್ಯಾನ್, 7th ರ್ಯಾಂಕ್ ಬೇರೆ. ಆಮೇಲೆ ಅದೇ ಆಗಸ್ಟ್ 10th ಮದುವೆ ಆಯ್ತು. 22 ಸಾಹೇಬ್ರು ಹೊರಟ್ರು. ಸೊ ನೀವು ಹೊಸದಾಗಿ ಮದುವೆ ಆಗಿದ್ದೀರಾ, 108 ಕನಸುಗಳಿರುತ್ತೆ ಆ ಸಂದರ್ಭದಲ್ಲಿ, ಒಂದು ಗಂಡನ್ಗಾಗ್ಬೋದು, ಹೆಂಡತಿಗಾಗ್ಬೋದು. ಸೊ ಆ ಒಂದು ಡಿಸ್ಟೆನ್ಸ್ನ ಹೇಗೆ ಡೈಜೆಸ್ಟ್ ಮಾಡ್ಕೊಂಡ್ರಿ ನೀವು, ಹೇಗೆ ತಡೆದ್ರಿ ನೀವು ಅವಾಗ? ಅದೇ ಅವಾಗ ನಮ್ಮ ಇವರು ಅಮ್ಮ ಮತ್ತು ಮಗ ಇಬ್ಬರೇ ಇದ್ದಿದ್ದು. ಸಾಹೇಬರು ಅವ್ರ ಮದರ್, ನಮ್ಮ ಅತ್ತೆ ಇಬ್ಬರೇ ಇದ್ದಿದ್ದು ಮನೆಯಲ್ಲಿ. ನನಗೆ ಹೋಗಬೇಕಾದ್ರೆ ಹೇಳಿದ್ರು, ಅಯ್ಯೋ ನಾನು ಆ ಅಮ್ಮನ ಬಗ್ಗೆ ನಾನು ತುಂಬ ಹೇಳಲೇಬೇಕಾಗತ್ತೆ, ಆ ಮಗ ಮತ್ತು ಅಮ್ಮನ. ಯಾಕೆಂದ್ರೆ ನಮ್ಮ ಇಂಟರ್ವ್ಯೂನಲ್ಲೂ ಹೇಳಿದ್ರು ಆ ತಾಯಿ ಮಗನ ಸಂಬಂಧದ ಕಥೆಗಳನ್ನ. ಅದು ಎಂಥ ಬಾಂಡಿಂಗ್ ಅಂದರೆ ನಾನು ಆ ಥರ ನೋಡೇ ಇಲ್ಲ ನಾನು ಬಹುಶಃ ಆ ಥರ. ಅಷ್ಟು ಈ ಥರ ಒಬ್ಬ ತಾಯಿ ಮಗ ಈ ಥರ ಇರ್ತಾರೆ ಅನ್ನೋದನ್ನ ನಾನು ಅವತ್ತೇ ಅಲ್ಲೇ ಇವ್ರನ್ನ ನೋಡಿದಾಗಲೇ ನನಗೆ ಗೊತ್ತಾಗಿತ್ತು. ಈ ಅಮ್ಮ ಮಗನ ನೋಡುವಾಗಲೇ ಗೊತ್ತಾಗಿತ್ತು. ಮೋಸ್ಟ್ಲಿ ಎಲ್ಲರೂ ಏನು ಅವ್ರಿಲ್ಲ ಅಂತಂದರೆ ಅವ್ರ ತಾಯಿ ಮನೆಗೆ ಕಳಿಸ್ಬಿಡ್ತಾರೆ ಅನಿಸುತ್ತೆ ಅಲ್ವಾ.
ಆದರೆ ನನಗೆ ಇವ್ರು ಹೇಳ್ಬಿಟ್ಟೋದ್ರು, ನೋಡು ನಮ್ಮಮ್ಮ ಅವ್ವ ಅಂತ ಕರಿತಾ ಇದ್ದಿದ್ದು ಇವರು, ನೀನು ನಮ್ಮವ್ವನ ಫಸ್ಟ್ ಹೇಳಿದ್ದವರು, ನಮ್ಮವ್ವನ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರು. ನಂಗೊಂದು ಸ್ವಲ್ಪ ಒಂಥರನೂ ಅನ್ನಿಸ್ತು, ಬರೀ ಅವರ ಅಮ್ಮನ ಬಗ್ಗೆನೇ ಹೇಳ್ತಾ ಇದ್ದಾರಲ್ಲ ಅಂತನೂ ಅನ್ನಿಸ್ತು. ಸಹಜವಾಗಿ ಎಲ್ಲ ಹೆಣ್ಮಕ್ಳಿಗೆ ಅನ್ಸೋ ಥರ ನನಗೆ ಅನ್ನಿಸ್ತು. ಆಮೇಲೆ ಅವ್ರು ಅಷ್ಟು ಹೇಳಿದ್ರು, ನೀನು ಇಲ್ಲೇ ಇರಬೇಕು, ನಮ್ಮ ಅವನ ಜೊತೆನೇ ಇರಬೇಕು ಅಂತ ಹೋದರು. ಆವಾಗ ಏನು ಮೊಬೈಲ್ ಇಲ್ಲ, ಅವ್ರ ಮನೇಲಿ ಲ್ಯಾಂಡ್ಲೈನು ಇರಲಿಲ್ಲ. ಒಂದು ತುಂಬ ಚಿಕ್ಕ ಮನೆ ಅದು, ಬಾಪೂಜಿ ನಗರಲ್ಲಿ ಮನೆ ಇತ್ತು. ಅಲ್ಲಿ ನಾನು ಮತ್ತು ನಮ್ಮತ್ತೆ ಮತ್ತು ಇವರ ಕಸಿನ್ ಸಿಸ್ಟ್ರು ಮತ್ತು ಕಸಿನ್ ಬ್ರದರ್ ಇವ್ರು ಹೋಗ್ತಾ ಇದ್ದೀವಿ ಅಂತ ಅವರಿಬ್ಬರನ್ನ ನಮ್ಮ ಜೊತೆಗೆ ಕರೆಸಿದ್ರು. ಇರ್ತೀವಿ ಅಂತ ನಮ್ಮ ಜೊತೆಗೆ ಕರೆಸಿದ್ರು. ಅಂದರೆ ಇವರು ಒಬ್ಬರೇ ಹುಟ್ಟಿದ್ದು, ಒಬ್ಬರೇ ಮಗ. ಆದರೆ ಇವ್ರು ಏನಂತಂದರೆ ಎಲ್ಲ ಇವರ ನಮ್ಮ ಅತ್ತೆಯ ತಂಗಿ ಮಕ್ಕಳು ತುಂಬ ಬಳಗ. ಆ ತಂಗಿ ಮಕ್ಕಳನ್ನೆಲ್ಲ ಸಾಕಿ ಅವ್ರನ್ನೆಲ್ಲ ಓದಿಸೋದು, ಮದುವೆ ಮಾಡೋದು, ಅವ್ರುಗಳಿಗೆ ಏನೇನು ಬೇಕು ಎಲ್ಲ. ಹುಟ್ಟಿದ್ದು ನೋಡಿದ್ರೆ ಒಬ್ಬರೇ, ಆದರೆ ನೋಡಿದ್ರೆ ಎಲ್ಲ ಅವ್ರುಗಳೆಲ್ಲ ಅವ್ರ ತಾಯಿ, ಅವ್ರಿಗೆ ಏನಂದ್ರೆ ತಾಯಿ ಜೊತೆ ಇರೋದಕ್ಕೆ ಎಲ್ಲರನ್ನೂ ಸಾಕಿ ಮದುವೆಗಳು ಮಾಡ್ಕೊಂಡು ಎಲ್ಲ ಇದ್ರು. ಅವರು ಮತ್ತೆ ಇದ್ದರು. ಹಾಗೆ ಇತ್ತು. ನನ್ನನ್ನು ಆಮೇಲೆ ಒಂದು ತಿಂಗಳಾದಮೇಲೆ ನನ್ನನ್ನು ಮಸೂರಿಗೆ ಕರೆಸ್ಕೊಂಡ್ರು. ನಾನು ಅಲ್ಲಿ ಮಸೂರಿಗೆ ಹೋಗಿದ್ದೆ. ನಾನು ಮತ್ತು ಅವಾಗ ನನ್ನ ಜೊತೆ ನಮ್ಮ ಮದರ್ ಬಂದರು. ನಾನು ನನ್ನ ಮದರ್ ಇಬ್ಬರೂ ಅಲ್ಲಿ ಹೋಗಿ, ನಾನು ಒಂದು ತಿಂಗಳಿದ್ದೆ ಅನಿಸುತ್ತೆ ಅಲ್ಲಿ. ಒಂದು ತಿಂಗಳಿದ್ದೆ. ಒಂದು ತಿಂಗಳಾದಮೇಲೆ ಅವ್ರಿಗೆ ಬೇರೆ ಬೇರೆ ಪ್ಲೇಸ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಭಾರತ್ ದರ್ಶನ್ ಅಂತ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತು ಬೇರೆ ಬೇರೆ ಟ್ರೈನಿಂಗ್ ಎಲ್ಲ ಇರುತ್ತೆ. ಮತ್ತು ಒಂದು ಎಕ್ಸಾಮ್ ಬರುತ್ತೆ ಅಲ್ಲಿ, ಅದೆಲ್ಲ ಇರುತ್ತೆ. ಆಮೇಲೆ ಮತ್ತೆ ವಾಪಸ್ ಕಳಿಸು. ಅದೇ ಆ ಥರ ಒಂದು ತಿಂಗಳು ಅಲ್ಲಿ ಹೋಗ್ತಾ ಇದ್ದೆ, ಮತ್ತೆ ವಾಪಸ್ ಬರ್ತಾ ಇದ್ದೆ. ಆ ಥರ ಎಲ್ಲ ಆಗ್ತಾ ಇದ್ದೆ. ಎಷ್ಟು ದಿವಸ ಮಸೂರ್ಲಿದ್ದು ಸಾಹೇಬ್ರು? 10 ತಿಂಗಳು. 10 ಮಂತ್ಸಲ್ಲಿ ಎಲ್ಲನೂ ಬರುತ್ತೆ ಅವ್ರಿಗೆ ಟ್ರೈನಿಂಗು. ಲಾಸ್ಟಲ್ಲಿ ಒಂದು ಇದು ಬರುತ್ತೆ, ಎಕ್ಸಾಮ್ ಬರುತ್ತೆ. ಆ ಎಕ್ಸಾಮ್ನ ಬರೆದು ಪಾಸ್ ಆಗಬೇಕು ಅದರಲ್ಲಿ. ಆಮೇಲೆ ಕೇಡರ್ ಅಲಾಟ್ ಮಾಡ್ತಾರೆ. ಆವಾಗ ಅವರು ನನ್ನ ಹತ್ರ ಒಂದು ಸಲ ಬಂದು ಹೇಳಿದ್ರು, ವಾಣಿ ಮೋಸ್ಟ್ಲಿ ನನಗೆ ನಮ್ಮ ಕೇಡರ್ ಅವ್ರವ್ರ ಓನ್ ಸ್ಟೇಟ್ ಸಿಗೋದಿಲ್ಲ, ನನಗೆ ಬೇರೆ ಸಿಗ್ಬೋದು ಅನಿಸುತ್ತೆ. ನನಗೆ ಬೇರೆ ಸ್ಟೇಟ್ ಸಿಕ್ಕಿದ್ರೆ ನನಗೆ ಈ ಜಾಬೇ ಬೇಡ. ನನಗೆ ಬೇರೆ ಕಡೆ ನಾನು ಹೋಗಿ ನಾನು ಮಾಡಬೇಕಾಗಿರೋದು ಏನೂ ಇಲ್ಲ. ನನಗೆ ನನ್ನ ಉದ್ದೇಶ, ನನ್ನ ಇದಕ್ಕೆ ಹೋಗಿ ಜಾಗಕ್ಕೆ ಹೋಗಿ ಅಲ್ಲಿ ನನ್ನ ಜನಸೇವೆ ಮಾಡಬೇಕು. ನನಗೆ ಆವಾಗಲೇ ಸ್ಟಾರ್ಟಿಂಗಲ್ಲೇ ನನ್ನ ಮೈಂಡಲ್ಲಿ ರಿಜಿಸ್ಟರ್ ಮಾಡಿಬಿಟ್ರು ಅವರು. ಅಲ್ಲಿ ಹೋಗಬೇಕು ನಾನು ಅಲ್ಲೇ ಆದರೆ ಮಾತ್ರ ನಾನು ಹೋಗ್ತೀನಿ, ಇಲ್ಲ ಅಂದರೆ ನನಗೆ ಇದು ಬೇಡವೇ ಬೇಡ ಅಂತಲೇ ಹೇಳಿದ್ರು. ನಾನು ಏನಿದು ಇವರು ಇಷ್ಟು IAS ಪಾಸ್ ಮಾಡಿ ಟ್ರೈನಿಂಗ್ ಮುಗಿಸಿ ಈಗ ಕೇಡರ್ ಅಲಾಟ್ ಆಗಿಲ್ಲ ಅಂದರೆ ನಾನು ಹೋಗೋದೇ ಇಲ್ಲ ಅಂತಾರಲ್ಲ ಅಂತಲೂ ಅನ್ನಿಸ್ತು. ಆಮೇಲೆ ಆಯಿತು, ನೋಡಿದ್ರೆ ಇವರೇ ಫಸ್ಟ್ ಮ್ಯಾನ್ ಇದ್ರಲ್ಲ, ಸಿಕ್ತು. ಆಮೇಲೆ ಮೈಸೂರಿಗೆ ತಹಸೀಲ್ದಾರ್ ಆಗಿ ಪ್ರೊಬೇಷನರಿ ಪೀರಿಯಡ್ ಅಂತ ಇರುತ್ತೆ, ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರಾಗೆಲ್ಲ ಅದೆಲ್ಲ ಮಾಡಬೇಕು. ಅದೆಲ್ಲ ಆದಮೇಲೆ ಇಂಡಿಪೆಂಡೆಂಟ್ ಚಾರ್ಜ್ ಆಗಿ ಯಾದಗಿರಿಗೆ ಪೋಸ್ಟಿಂಗ್ ಮಾಡ್ತಾರೆ ಫಸ್ಟ್. ಕನ್ನಡದಲ್ಲೇ IAS ಬರೀಬೇಕು ಅಂತ ಸಾಹೇಬ್ರಿಗೆ ಅನಿಸಿದ್ದೇನಕ್ಕಮ್ಮ ಅದು? ಅದೇ ಇವರು 10th ಸ್ಟ್ಯಾಂಡರ್ಡ್ ಫೇಲ್ ಆಗಿ ಹೇಳಿದ್ರು. ಅದರಲ್ಲಿ 10th ಫೇಲ್ ಆದಮೇಲೆ ಪಾಪ ಅದು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ತುಂಬ ಬಡತನ ಅಂತಂದರೆ ಅವ್ರಿಗೆ ಎಷ್ಟು ಅಂದರೆ, ಅವ್ರ ಮನೆಯಲ್ಲಿ ಅನ್ನ ಯಾವಾಗ ಮಾಡ್ತಾಯಿದ್ರು ಹೇಳ್ತಾಯಿದ್ರು ನನಗೆ, ವಾಣಿ ನಮ್ಮ ಮನೇಲಿ ಅನ್ನ ಮಾಡಿದ್ರೆ ಅದು ಹಬ್ಬ ಆಗಿರ್ತಾಯಿತ್ತು ನಮ್ಮ ಮನೇಲಿ ಅವತ್ತು. ಇವತ್ತು ನೀವು ಇದೆಲ್ಲ ಇಷ್ಟೊಂದು ಅನ್ನ ಎಲ್ಲ ವೇಸ್ಟ್ ಮಾಡ್ತೀರಾ, ನಾವು ಈ ಅನ್ನಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಪ್ರತಿ ಸತಿ ನಾವು ಅನ್ನ ವೇಸ್ಟ್ ಮಾಡುವಾಗೆಲ್ಲ ಆ ಮಾತು ಹೇಳೋರು. ಈ ನಾನು ನಮ್ಮ ಮನೇಲಿ ಹಬ್ಬದ ದಿನ ಮಾತ್ರ ಅನ್ನ ಮಾಡ್ತಾಯಿದ್ರು, ಅಥವಾ ಅಪರೂಪಕ್ಕೆ ಅನ್ನ ಮಾಡಿದ್ರೆ ಅವತ್ತು ಹಬ್ಬ, ನಮಗೆ ಅವತ್ತೇ ಹಬ್ಬ. ನಮಗೆ ತುಂಬ ಬಡತನ ಅಂತೆ ಅವ್ರಿಗೆ, ಅಷ್ಟು ಬಡತನ. ನಮ್ಮ ಮಾವ ಅವರು ಡ್ರಾಮಾ ಮಾಸ್ಟರ್ ಆಗಿದ್ರು. ಮತ್ತು ಅಲ್ಲಿ ಅವ್ರ ಊರಿನಲ್ಲಿ ಹುರ್ಗಳ್ಳಿ, ನಮ್ಮ ಯಜಮಾನರು ರಾಮನಗರ, ಅಲ್ಲಿ ಎಲ್ಲರ ಮನೆಗೂ, ಅಕ್ಕಪಕ್ಕದ ಮನೆಗೆ ಎಲ್ಲರ ಮನೆಗೂ ಹೋಗ್ತಿದ್ರಂತೆ. ಎಲ್ಲರೂ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಮನೆ ಜನ ಆಗಿರ್ಬೋದು. ಇವ್ರ ಮನೆಗೆ ಯಾರೂ ಬರ್ತಾ ಇರಲಿಲ್ವಂತೆ. ಅಂದರೆ ಬಡತನ ಅಲ್ಲ,
ಅವ್ರಿಗೆ ಏನೂ ಇಲ್ಲ ನಾವು ಅನ್ನೋ ಥರನೋ ಏನೋ ಯಾರು ಬರ್ತಾ ಇರ್ಲಿಲ್ವಂತೆ. ಇವ್ರಿಗೆ ಅವಾಗಿಂದನೇ ನಮ್ಮನೆಗೆ ಯಾಕೆ ಯಾರು ಬರಲ್ಲ, ನಮ್ಮನೆಗೆ ಯಾಕೆ ಯಾರು ಬರಲ್ಲ ಅಂತ ಅನ್ನಿಸ್ತಾ ಇತ್ತಂತೆ. ಅದು ಹೆಂಗೆ ಇವ್ರು ತಗೊಳ್ಳೋ 250 ರೂಪಾಯಿ ಸಂಬಳದಲ್ಲಿ ಎಲ್ಲರಿಗೂ ಬನ್ನಿಯಪ್ಪ ಬನ್ನಿ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಎಲ್ಲರಿಗೂ ಕರೆದು ಫ್ರೆಂಡ್ಸ್ಗೆಲ್ಲ ದುಡ್ಡು ಕೊಡೋದು ಆ ಥರದ್ದೆಲ್ಲ ಅವಾಗಿಂದನೇ ಬೆಳೆಸ್ಕೊಂಡಿದ್ರು. ಚಪ್ಪಲಿ ಇಲ್ಲದೆ ಓಡಾಡೋರಂತಲ್ಲ. ಆ ಚಪ್ಪಲಿನೇ ಇಲ್ಲ ಅಂತ ಏನೂ ಇಲ್ಲ ಅವ್ರಿಗೆ. ಅದೇ ಅದು ಚಪ್ಪಲಿ ಹಾಕೊಂಡು ಓಡಾಡಬೇಕು ಅದೆಲ್ಲ ಏನು ಗೊತ್ತಿಲ್ಲ ಅವ್ರಿಗೆ. ಆ ಥರ ತುಂಬ ಬೇಸಿಕ್ಕಿಂದ ಬಂದಿದ್ದು. ಬೇಸಿಕ್ಕಿಂದ ಬಂದವರು.